ತಾವೊಂದು ಮಾತು ಹೇಳಿದರು, ಭಾರತೀಯ ಮುಸ್ಲಿಮರಲ್ಲಿ ಯಾಕೆ ಹ್ಯೂಮನ್ ಬಾಂಬ್ಗಳಾಗುವ ಪ್ರಮಾಣ ಕಡಿಮೆ ಅಂತ. ಭಾರತೀಯ ಮುಸ್ಲಿಮರಲ್ಲಿ ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರೋದು ಇಂಡೋನೇಷ್ಯಾದಿಂದ ಐಸಿಸ್ ಹೋದವರ ಪ್ರಮಾಣ ಬಹಳ ಕಡಿಮೆ. ಬೇರೆ ದೇಶಕ್ಕೆ ಹೋಗಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದವರ ಸಂಖ್ಯೆ ಬಹಳ ಕಡಿಮೆ ಇಂಡೋನೇಷ್ಯಾದಿಂದ. ಅತಿ ದೊಡ್ಡ ಮುಸ್ಲಿಂ ಕಮ್ಯುನಿಟಿ ಇರೋದು ಇಂಡೋನೇಷ್ಯಾದಲ್ಲಿ. ಕಾರಣ ಏನು? ದೇರ್ ಎಕ್ಸ್ಪೋಜರ್ ಟು ಮಲ್ಟಿಕಲ್ಚರಲಿಸಮ್ ಅಷ್ಟೇ. ಇಲ್ಲಿ ಭಾರತೀಯ ಮುಸ್ಲಿಮರು ಭಯೋತ್ಪಾದಕನಾಗಬೇಕು ಅನ್ನುವ ಚಿಂತನೆ ಯಾಕೆ ಕಡಿಮೆ ಬರುತ್ತಂದರೆ, ಬೇರೆ ಬೇರೆ ಧರ್ಮ ಪದ್ಧತಿ ಆಚರಣೆಗಳನ್ನೆಲ್ಲ ನೋಡ್ಕೊಂಡು ಬೆಳಿತಾನಾತ. ಅವನು ಮಸೀದಿ ನಮಾಜ್ ಮಾಡಿ ಹೊರಗಡೆ ಬಂದು 100 ಮೀಟ್ರ್ ಹೋದ್ರೆ ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇದ್ದಾರಪ್ಪ. ಇನ್ಯಾವುದೋ ದುರ್ಗಾದೇವಿ ಮೆರವಣಿಗೆ ಹೋಗುತ್ತೆ, ಮತ್ತು ಸ್ವಲ್ಪ ಮುಂದೆ ಹೋದ್ರೆ ಒಂದು ಚರ್ಚ್ ನೋಡ್ತಾನೆ. ಹಿಂಗೆಲ್ಲ ಮಲ್ಟಿಕಲ್ಚರಲಿಸಮ್ ಇದೆ ಅನ್ನುವುದನ್ನು ನೋಡ್ಕೊಂಡು ಭಾರತೀಯ ಮುಸ್ಲಿಂ ಬೆಳಿತಾನೆ. ಅದಕ್ಕೆ ಅವಕಾಶ ಕಡಿಮೆ ಇದ್ದಲ್ಲಿ ಕೋಮುವಾದದ ಸಾಧ್ಯತೆಗಳು ಜಾಸ್ತಿ. ಇಂಡೋನೇಷ್ಯಾದಲ್ಲೂ ಕೂಡ ಅಷ್ಟೇ. ಅದು ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರ ಆಗಿತ್ತು. ಈಗಲೂ ನಾನು ಇತ್ತೀಚೆಗೆ ಹೋಗಿದ್ದೆ 6 ತಿಂಗಳ ಹಿಂದೆ. ಅಲ್ಲಿ ಎಲ್ಲೋದ್ರೂ ದೇವಸ್ಥಾನಗಳು ಕಾಣಿಸ್ತವೆ. ಅವುಗಳ ಮಧ್ಯದಲ್ಲಿ ಬೆಳೆದವನಿಗೆ ಬಾಂಬ್ ಹಾಕಬೇಕು, ಗುಂಡು ಹೊಡಿಬೇಕು, ಇನ್ಯಾರೋ ದ್ವೇಷ ಹಂಗೆ ಅನ್ಸೋದಿಲ್ಲ. ಅದು ಯಾವಾಗ ಆತ ಐಸೋಲೇಟ್ ಆಗ್ತಾ ಹೋಗ್ತಾನೋ ಇನ್ನೊಂದು ಸಂಸ್ಕೃತಿಯಿಂದ, ಆವಾಗ ಈ ಕೋಮುವಾದದ ಭಾವನೆಗಳು ಜಾಸ್ತಿ ಆಗ್ತವೆ ಅಂತ. ಪಾಕಿಸ್ತಾನದಲ್ಲಿ ಹಂಗೆ ಯಾಕಾಯಿತು, ಅಫ್ಘಾನಿಸ್ತಾನದಲ್ಲಿ ಹಂಗೆ ಯಾಕಾಯಿತು, ಇನ್ನೊಂದು ಸಂಸ್ಕೃತಿಯನ್ನು ನೋಡೋದಕ್ಕೆ ಆಗೋದಿಲ್ಲ ಅವರಿಗೆ. ನಾನು ಹೇಳಿದ ಕರೆಕ್ಟು ಅಂತ ಅನ್ನಿಸುತ್ತೆ, ಅನ್ಕೋತೀನಿ. ಇಲ್ಲ, ಅದು ಒಂದು ಕಡೆ ನೀವು ಹೇಳೋದು ಸರಿ. ಇನ್ನೂ ಒಂದು ಕಡೆ ಏನಾಗುತ್ತೆ ಅಂದರೆ, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಹೀ ಈಸ್ ಎಕ್ಸ್ಪೋಸ್ ಟು ಮಲ್ಟಿಕಲ್ಚರ್ಸ್. ನಾನು ಹೇಳಿದಾಗೆ ಆ ಸೊಸೈಟಿನ ಆ ಕ್ಷಣ ಅಥವಾ ಆ ವರ್ಷ ಅಥವಾ ಆ ಡೆಕೇಡ್ನಲ್ಲಿ ಯಾರು ಲೀಡ್ ಮಾಡ್ತಾರೆ ಅವನ ಡೈರೆಕ್ಷನ್ ಏನು ಕೊಡ್ತಾನೆ, ಅದ್ರ ಮೇಲೆ ಕಮ್ಯುನಿಟಿ ಮೂವ್ ಆಗುತ್ತೆ. ಈಗ ನಮ್ಮಲ್ಲಿ ಏನು ಅಂದರೆ, ನಾವು ಕರ್ನಾಟಕದಲ್ಲೇ ನಮ್ಮ ಹತ್ರ 500 ಮಠಗಳಿವೆ. ಅಂದರೆ ಒಬ್ಬ ಮಠಾಧೀಶ ಹೇಳಿದ ಇನ್ನೊಬ್ಬ ಮಠಾಧೀಶ ಕೇಳಲ್ಲ. ಸೊ ನಮ್ಮಲ್ಲಿ ಯಾರೋ ಒಬ್ಬ ಹೇಳ್ದ ಎಲ್ಲರೂ ಒಟ್ಟಿಗೆ ಹೋಗಿರ್ತೀವಿ ಅನ್ನೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಡೈವರ್ಸ್ ನಾನು ಹೇಳ್ತಾ ಇರೋದು ಹಿಂದೂ ಪಾಪ್ಯುಲೇಷನ್. ಕರೆಕ್ಟ್. ವೆರಾಸ್ ಇನ್ ದ ಇಸ್ಲಾಮಿಕ್ ಐಡಿಯಾಲಜಿ ದೇರ್ ಈಸ್ ಒನ್ ಬುಕ್. ದ ಪರ್ಸನ್ ಹೂ ಪ್ರೀಚಸ್ ದಟ್, ಅಂದರೆ ಯಾರು ಅದನ್ನು ಬೋಧನೆ ಮಾಡ್ತಾನೋ ಆತ ಅದರ ಕಟ್ಟಳೆ ಬಿಟ್ಟು ಹೊರಗೆ ಬರಲ್ಲ. ಆ ಪುಸ್ತಕದಲ್ಲಿ ಒಳ್ಳೆಯದು ಇದೆ. ಒಳ್ಳೆಯದು ಅಂದರೆ ಜ್ಯೂಸನ್ನು ಪ್ರೇಸ್ ಮಾಡೋ ವರ್ಸಸ್ಸು ಇದೆ. ಮುಂಚೆ ಹೇಳಿದಾಗೆ ಜ್ಯೂಸ್ನ ಕ್ರಿಟಿಸೈಸ್ ಮಾಡೋ ಕೆಲವೊಂದು ವರ್ಸ್ಗಳು ಇದೆ ಅಂತ ನಾವು ಕೇಳಿದ್ದೀವಿ.